ಇಲ್ಲಿ ನೋಡಿ, ಇಲ್ಲಿ ರೋಡ್ ಬ್ಲಾಕ್ ಆಗಿದೆ. ಬೈ ಕ್ಯಾ ಬ್ಲಾಕ್ ಹುವಾ ಜಾ ಸಕ್ತೆ ನೈ. ಇದೇ ನಾವು ಮಾಡಿದಂತ ರೂಮ್. ಹೊರಗಡೆ ಈ ತರ ಕಾಣಿಸುತ್ತೆ ನೇಚರ್. 500 ವರ್ಷದ ಹಿಂದಿಂದ ಮಮ್ಮಿ ಇದೆ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ನೋಡಕ್ ಹೋಗ್ತಾ ಇದೀವಿ. ನ್ಯೂ ಹೋಮ್ ಸ್ಟೇ ಅಂತ ಹೇಳಿ. ನಾವ್ ಇಷ್ಟದಿಂದ ನಾವ್ ಎಲ್ಲೆಲ್ಲ ಹಾಲ್ಟ್ ಆಗಿದ್ವು ಅಲ್ಲಿ ಎಲ್ಲದಕ್ಕಿಂತನೂ ಸಹಿತ ಇವತ್ತು ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಅವ್ರು ಎಷ್ಟಾರೋ ರೇಟ್ ಹೇಳಿ ನೀವು ಬಂದು ಅವ್ರ ಜೊತೆ ಮಾತಾಡ್ತು ಅಂತಂದ್ರೆ ಅವರು ಕಡಿಮೆಗೆನೆ ಮಾಡ್ಕೊಡ್ತಾರೆ. ಜಾಗದಲ್ಲಿ ನಿಂತ್ಕೊಂಡು ದೇಶನ ಕಾಯಬೇಕು, ಕಷ್ಟಪಡಬೇಕು. ಚಳಿ ಆದ್ರೂ ಸಹಿತ, ಮಳೆ ಆದ್ರೂ ಸಹಿತ. ಇದು ಕುಳಿತುಕೊಳ್ಳುವ ಭಂಗಿಯಲ್ಲಿದ್ದು ಸನ್ಯಾಸಿಗಳ ಚರ್ಮ ಮತ್ತು ಕೂದಲು ಇನ್ನೂ ಕೂಡ ಅದೇ ಮಮ್ಮಿಯಲ್ಲಿ ಇರೋದು ಇಲ್ಲಿ ಅಪರೂಪದ ವಿಷಯವಾಗಿರುತ್ತೆ. सरकार है ಓಕೆ, उसे अनुरोध करता हूँ कि जियो या BSNL किसी भी उससे कनेक्ट कर दिया जाए जल्द से जल्द. ಓಕೆ ಮಹದೇಶ್ವರ. ತುಂಬ ಒಳ್ಳೆಯವರಿದ್ದಾರೆ, ಸಾಫ್ಟ್ ಜನ, ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ಎಂಟ್ರಿ ನಾವು ನಾಕೋಯಿಂದ ಬಂದ ದಾರಿ ಇದೇನೆ. ನಾಕೋಯಿಂದ ಬಂದ್ರೆ ಇದು ಡೈರೆಕ್ಟ್ ಆಗಿ ಕಾಜಾಗ್ ಹೋಗುತ್ತೆ. ಡ್ಯಾಮಿ ಎಕ್ಸ್ಪಲ್ಸ್ ಡ್ಯಾಮಿ ಸೇಮ್ ಟು ಸೇಮ್. ಕಿದರ್ ಸೇ UP ಸೇ ಓಕೆ. ಇಲ್ಲಿ ನೋಡಿ, ಇಲ್ಲಿ ನೀರು ಹೆಪ್ಪುಗಟ್ಬಿಟ್ಟೈತೆ ನೋಡಿ ಕೆಳಗಡೆ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈಗ ನೀವು ಹಳೆ ವಿಡಿಯೋದಲ್ಲಿ ನಾವು ರಾತ್ರಿ ಇಲ್ಲಿ ಬಂದು ಆಲ್ಟ್ ಆಗ್ತೀವಿ ಗ್ಯೂ ಮೊನಾಸ್ಟ್ರಿಗೆ. ಸೊ ನಿಮ್ಗೆ ಅದು ಗೊತ್ತೇ ಇದೆ. ಒಂದು ಹೋಮ್ ಸ್ಟೇ ಎಲ್ಲ ಬುಕ್ ಮಾಡಿದ್ದೆಲ್ಲ ನೀವು ನೋಡಿದೀರಾ. ಇವತ್ತು ಬೆಳಗ್ಗೆ ಎದ್ದು ಸೀದಾ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ, ಗ್ಯೂ ಮೊನಾಸ್ಟ್ರಿ ಏನಿದೆಯೋ ಅದು, ಮತ್ತೆ ಇನ್ನೊಂದು 500 ವರ್ಷದ ಹಿಂದಿಂದ ಒಂದು ಮಮ್ಮಿ ಇದೆ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ನೋಡಕ್ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ನಮ್ಮ ಹೋಮ್ ಸ್ಟೇ ಏನಿದೆಯೋ ನ್ಯೂ ಹೋಮ್ ಸ್ಟೇ ಅಂತ ಹೇಳಿ, ಇದರ ಒಂದು ಔಟ್ಲುಕ್ ನೋಡ್ಕೊ ಬನ್ನಿ ಹೆಂಗಿದೆ ಅಂತ. ಇನ್ನೊಂದು ಹೇಳಬೇಕು ಅಂತಂದ್ರೆ, ನಾವು ಇಷ್ಟದಿಂದ ನಾವು ಎಲ್ಲೆಲ್ಲ ಹಾಲ್ಟ್ ಆಗಿದ್ವು ಅಲ್ಲಿ ಎಲ್ಲದಕ್ಕಿಂತನೂ ಸಹಿತ ಇವತ್ತು ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಷ್ಟೇ ಸಖತ್ತಾಗಿದೆ. ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕೆ ನಾವು ಕೊಟ್ಟಿದ್ದು ಇಬ್ಬರಿಗೂ ಸೇರಿ ಕಾಸ್ಟ್ ಬಂದ್ಬಿಟ್ಟು ಹಳೆ ವಿಡಿಯೋದಲ್ಲೇ ನೋಡಿದೀರಾ. ನೀವು ಬಂದು ಅವ್ರು ಎಷ್ಟಾರೋ ರೇಟ್ ಹೇಳಿ ನೀವು ಬಂದು ಅವ್ರ ಜೊತೆ ಮಾತಾಡ್ತು ಅಂತಂದ್ರೆ ಅವರು ಕಡಿಮೆಗೆನೆ ಮಾಡ್ಕೊಡ್ತಾರೆ. ಬನ್ನಿ ಇವಾಗ ಓವರ್ ಆಲ್ ಆಗಿ ಈ ಹೋಮ್ ಸ್ಟೇದು ಒಂದು ಲುಕ್ ನೋಡ್ಕೊಳ್ಳೋಣ. ನೋಡ್ಕೊಂಡು ಇಲ್ಲಿಂದ ಸೀದಾ ಗ್ಯೂ ಮೊನಾಸ್ಟ್ರಿ ಹತ್ರ ಹೋಗುವ. ಇವಾಗ ನಾವು ಹೋಮ್ ಸ್ಟೇ ಇಂದ ನಮ್ಮ ಆ ಗ್ಯೂ ಮೊನಾಸ್ಟ್ರಿ ಏನಿದೆಯೋ ಅಲ್ಲಿಗೆ ಹೋಗ್ತಾ ಇದೀವಿ. 500 ವರ್ಷದ ಹಿಂದೆ ಒಬ್ರು ಸಾಧು ಸಂತರದ್ದು ಒಂದು ಮಮ್ಮಿ ಅಂತ ಹೇಳ್ತೀವಲ್ಲ, ಅದು ಅಲ್ಲೇ ಶೇಖರಣೆ ಮಾಡಿ ಇಟ್ಟಿದಾರಂತೆ. ಸೊ ಇವಾಗ ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಇದೇನೆ ಗ್ಯೂ ವಿಲೇಜು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನೆ ಗ್ಯೂ ವಿಲೇಜು. ಆ ಹಳ್ಳಿ ಏನಿದೆಯೋ, ಒಂದು ಅಮ್ಮಮ್ಮ ಅಂದರೆ ನಿಮಗೊಂದು 50ರಿಂದ 60 ಮನೆ ಸಿಕ್ಕಿದ್ರೆ ಹೆಚ್ಚು. ಸೊ ಇಲ್ಲಿಗೆ ನೀವು ಆಪೋಸಿಟಲ್ಲಿ ನೋಡ್ತು ಅಂತಂದರೆ ಈ ಗ್ಯೂ ಮೊನಾಸ್ಟ್ರಿ ಅನ್ನೋದು ಸಿಗುತ್ತೆ. ಇಲ್ಲಿ ಅದೇ ನಾವು ಹೇಳಿದ್ವಲ್ಲ, ಒಬ್ಬರು ಸಂತರದ್ದು 500 ವರ್ಷಗಳ ಹಿಂದಿಂದು ಮಮ್ಮಿ ಇಲ್ಲಿದೆ. ಸೊ ಈಗ ನಾವು ಅದನ್ನು ನೋಡೋಕೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಪ್ಲೇಸು ನೀವೇನಾದರೂ ಕರೆಕ್ಟಾಗಿ ನವಂಬರು ಡಿಸೆಂಬರ್ ಟೈಮಲ್ಲಿ ಬಂದರೆ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನಾನೀಗೊಂದು ಕ್ಲಿಪ್ ಹಾಕ್ತೀನಿ. ನೋಡಿದ್ರೆ ನಿಜ ನೀವು ಶಾಕ್ ಆಗ್ತೀರಾ. ಆ ವಿಡಿಯೋ ನೋಡ್ತು ಅಂತಂದರೆ ಇದೆಲ್ಲ ಫುಲ್ಲು ಮಂಜಾಗಿದೆ. ಸೊ ಅದನ್ನು ನೀವೀಗ ನೋಡ್ಕೊಂಬನ್ನಿ.
ಇದಿಷ್ಟು ಒಳ್ಳೆ ಕ್ಲೈಮೇಟಲ್ಲಿ ಬಂದರೆ ಹೆಂಗಿರುತ್ತೆ ಅಂತ ಅನ್ಲಿಕ್ಕೆ ಒಂದು ದೃಶ್ಯ ನೋಡಿದ್ರಿ. ಜೊತೆಗೆ ನಮ್ಮ ಯೋಧರು ಎಷ್ಟು ಕಷ್ಟಪಡಬೇಕು ಅನ್ನೋದನ್ನ ಸಹಿತ ನೋಡಿ ಈ ಜಾಗದಲ್ಲಿ ನಿಂತ್ಕೊಂಡು ದೇಶನ ಕಾಯಬೇಕು, ಕಷ್ಟಪಡಬೇಕು. ಚಳಿ ಆದ್ರೂ ಸಹಿತ, ಮಳೆ ಆದ್ರೂ ಸಹಿತ ಇಲ್ಲೇ ನಿಂತು ಅವ್ರ ಡ್ಯೂಟಿನ ಅವರು ಮಾಡಬೇಕು. ಸೊ ಇಲ್ಲಿ ನಿಮಗೆ ಚೈನಾ ಬಾರ್ಡ್ರ್ ಸಿಗುತ್ತೆ. ಆ ಕಡೆ ನೋಡಿ ಆ ಬೆಟ್ಟ ಇದೆಯಲ್ಲ, ಅದನ್ನು ದಾಟ್ತು ಅಂತಂದರೆ 15ರಿಂದ 30 ಕಿಲೋಮೀಟ್ರ್ ಲೆವೆಲ್ಗೆ ಇಲ್ಲಿಂದ ಚೈನಾ ಬಾರ್ಡ್ರ್ ಶುರು ಆಗುತ್ತಂತೆ. ಸೊ ಹಂಗಾಗಿ ಇಲ್ಲೊಂದು ಆರ್ಮಿ ಕ್ಯಾಂಪ್ ಸಹಿತ ಇಲ್ಲೇ ಇದೆ. ಸೊ ಅವರು ಸತತವಾಗಿ ಇಲ್ಲಿ ಅವರ ಡ್ಯೂಟಿಯನ್ನು ಮಾಡ್ತಾರೆ. ಗ್ಯೂ ಭಾರತದ ಹಿಮಾಚಲ ಪ್ರದೇಶದ ಲಾಹುಲ್ ಮತ್ತು ಸ್ಪಿತಿ ಜಿಲ್ಲೆಗೆ ಸೇರಿರೋ ಒಂದು ಪುಟ್ಟ ಹಳ್ಳಿಯಾಗಿರುತ್ತೆ. ಗ್ಯೂ ಗ್ರಾಮವು ಭಾರತ ಮತ್ತು ಚೀನಾ ಗಡಿಯಿಂದ ಕೇವಲ ಕಿಲೋಮೀಟರ್ಗಳಷ್ಟೇ ಅಂತರದಲ್ಲಿದೆ. ಟ್ಯಾಬೋ ಮಠದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರೋ ಸ್ಪಿತಿ ಕಣಿವೆಯಲ್ಲಿರುವಂಥ ಈ ಗ್ಯೂ ಹಳ್ಳಿಯಲ್ಲಿ 500 ವರ್ಷಗಳಷ್ಟು ಹಳೆಯದಾದ ಮಮ್ಮಿಯನ್ನು ನಾವು ಕಾಣಬಹುದಾಗಿರುತ್ತೆ. ಈ ಮಮ್ಮಿ ಟಿಬೆಟಿನ್ ಬೌದ್ಧ ಸನ್ಯಾಸಿಯಾದ ಟೆನ್ಜಿನ್ ಅವರ ಮಮ್ಮಿ ಅಂತ ಕೂಡ ಹೇಳಲಾಗುತ್ತೆ. ಇದು ಕುಳಿತುಕೊಳ್ಳುವ ಭಂಗಿಯಲ್ಲಿದ್ದು ಸನ್ಯಾಸಿಗಳ ಚರ್ಮ ಮತ್ತು ಕೂದಲು ಇನ್ನೂ ಕೂಡ ಅದೇ ಮಮ್ಮಿಯಲ್ಲಿ ಇರೋದು ಇಲ್ಲಿ ಅಪರೂಪದ ವಿಷಯವಾಗಿರುತ್ತೆ. ಆದರೆ ಮೊದಲೇ ಈ ಮಮ್ಮಿ ಕಳುವಾಗಿ ಸುಮಾರು ವರ್ಷಗಳ ಕಾಲ ಆ ಗ್ರಾಮಸ್ಥರು ಹುಡುಕಾಡ್ತಲಿದ್ರಂತೆ. ಆದರೆ ಈ ಮಮ್ಮಿಯನ್ನ 1975ರಲ್ಲಿ ಇದು ಮತ್ತೊಂದು ಸಮಾಧಿಯಲ್ಲಿ ಇರೋ ಥರ ಗ್ರಾಮಸ್ಥರಿಗೆ ಸುಳಿವು ಸಿಕ್ತಂತಾದ್ರೂ ಯಾವುದೇ ಕಾರಣಕ್ಕೂ ಅದನ್ನ ತಗೊಳ್ಳೋಕೆ ಆಗಿರ್ಲಿಲ್ವಂತೆ. ಯಾಕೆಂದ್ರೆ ಸಮಾಧಿ ಮೇಲೆ ಮಣ್ಣು ಆವೃತವಾಗಿತ್ತಂತೆ. ITBP ಅವರ ಸಹಾಯದಿಂದ 2004ರಲ್ಲಿ ಭೂಕುಸಿತ ಒಂದು ಸಂಭವಿಸಿದಾಗ ಅದೇ ಸ್ಥಳದಲ್ಲಿದ್ದ ಮಣ್ಣನ್ನ ತೆರವುಗೊಳಿಸಿದಾಗ ಸಮಾಧಿ ಗೋಚರವಾಗಿ ಅದರೊಳಗಿನ ಮಮ್ಮಿಯನ್ನ ಸ್ವಂತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಯ್ತಂತೆ. ಈ ಗ್ಯೂ ಗ್ರಾಮದಲ್ಲಿ ಹಿಂದಿ ಸ್ಥಳೀಯ ಭಾಷೆಯಾಗಿದ್ದು ಹೆಚ್ಚಿನ ಹಳ್ಳಿಯ ಜನರು ಹಿಂದಿಯನ್ನ ಸಂವಹನಕ್ಕಾಗಿ ಮಾತಾಡ್ತಾರೆ. ಆದರೆ ಅವರಿಗೆ ಆದಂತ ಒಂದು ತಾಯಿ ಭಾಷೆ ಅವರಿಗೆ ಅಂತ ಇದೆ. ಈ ಗ್ರಾಮದ ಉದ್ದದಗಲಕ್ಕೂ ಹಿಮಾವೃತವಾದ ಪರ್ವತ ಶ್ರೇಣಿಯು ತಂಪಾದ ಗಾಳಿಯನ್ನ ಬೀಸಿ ತಾಪಮಾನವನ್ನ ಸರಿದೂಗಿಸ್ತಾ ಇರುತ್ತೆ. ಈ ಹಳ್ಳಿ ಸಮುದ್ರ ಮಟ್ಟದಿಂದ ಸುಮಾರು 10,000 ಅಡಿ ಎತ್ತರದಲ್ಲಿದ್ದು ಬೆಂಗಳೂರಿನಿಂದ ಸುಮಾರು 2800 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲಿಯ ಬೆಂಗಳೂರು, ಎಲ್ಲಿಯ ಹಿಮಾಚಲ ಪ್ರದೇಶದ ಗ್ಯೂ ಹಳ್ಳಿ, ಯಾವ ಜನ್ಮದ ಋಣದ ಪುಣ್ಯವೋ ಏನೋ ಅಲ್ಲಿಂದ ಇಲ್ಲಿವರೆಗೂ ಬಂದು ಈ ಸಂತರ ಮಮ್ಮಿಯನ್ನು ನೋಡೋ ಭಾಗ್ಯ ನಂದಾಯಿತು. ಆದರೂ ಬೈಕ್ನಲ್ಲಿ ಅಷ್ಟೆಲ್ಲ ಅಡ್ವೆಂಚರಸ್ ರೋಡ್ನ ದಾಟ್ಕೊಂಡು ಈ ಪುಣ್ಯ ಕ್ಷೇತ್ರವನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ನನ್ನ ಅನಿಸಿಕೆ ಇಷ್ಟೇ, ಜೀವನ ತುಂಬ ಸಣ್ಣದು. ಇರೋ ಈ ಜೀವಿತಾವಧಿಯಲ್ಲಿ ಇಂಥ ಜಾಗಗಳನ್ನ ನೀವು ಕೂಡ ಒಮ್ಮೆ ಆದರೂ ಕಣ್ ತುಂಬಿಕೊಳ್ಳಿ. ಆದಷ್ಟು ಬೇಗ ಇಲ್ಲಿ ಬಂದು ಈ ಜಾಗವನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇದೇ ನಾವು ಮಾಡಿದ್ದಂಥ ರೂಮು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಕಡೆನೂ ಸಕ್ಕತ್ತಾಗಿದೆ. ಲಗೇಜ್ ಎಲ್ಲ ಹಾಕ್ಬಿಟ್ಟು ಜಾತ್ರೆ ಮಾಡಿಬಿಟ್ಟಿದ್ದೀವಿ. ಸೊ ನೋಡಿ ಇದೊಂದು ಕೊಟ್ಟಿರ್ತಾರೆ ಹೀಟ್ರು. ಸೊ ಹೀಟ್ ಮಾಡ್ಕೊಳ್ಳಿಕ್ಕೆ. ಮತ್ತು ಇಲ್ಲಿ ನೋಡಿ ಹೊರಗಡೆ ಈ ಥರ ಕಾಣಿಸುತ್ತೆ ನೇಚರು. ಅಲ್ಲಿ ನೋಡಿ ಹಿಮವತ್ ಎಲ್ಲ ಕಾಣಿಸ್ತಾ ಇದೆ. ಟಾಯ್ಲೆಟ್ ಫೆಸಿಲಿಟಿ ಬಂತು ಅಂತಂದರೆ ಓಕೆ, ಆವಾಗವಾಗ ಬಿಸಿನೀರು ಕಾಯಿಸಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಹೊರಡೋಣ. ನೋಡಿ ಇವರೇನೆ ಓನರು ಟೀ ಹಾಕೊಡ್ತಾ ಇದ್ದಾರೆ. ಬೈ कुछ बोल सकता है हम लोग उनके लिए? जी मम्मी के लिए मतलब इधर आने के लिए आपका होम स्टे नहीं, ये तो आप दोनों यहाँ आए इसके लिए बहुत बहुत धन्यवाद. थैंक्स. और आपका जर्नी बहुत अच्छा रहे. थैंक यू आगे का. और मैं सभी से ये रिक्वेस्ट करूँगा कि ग्यू आए तो निमा होम स्टे में ज़रूर ठहरें. ओके, सेवा का मौका दे हमें. आप क्या क्या सर्विस देता है सर? मैं जैसा कि आप लोग आते हो तो पर पर्सन के हिसाब से हम लोग रेट लगा ही लेते हैं ना जी. ओके, तो 700 पर पर्सन रखा हुआ है. ओके. और लोग आप जो स्पीति घूमोगे उससे आपको बहुत कम उसमें यहाँ. और हम जितना सेवा हो सके करते हैं. उसमें डिनर इंक्लूड है, सुबह ब्रेकफास्ट, चाय 3 टाइम, जब मर्जी आप रहना चाहो. ओके सर, ओके. ज़्यादा से ज़्यादा लोग आए हैं यहाँ पर. और इस गांव को मैं साथ में ये भी रिक्वेस्ट करता हूँ कि इस गांव को फ़ोन की सुविधा से सरकार, खासकर मैं जो सिटिंग अभी बीजेपी सरकार है, ओके, उससे अनुरोध करता हूँ कि ग्यू गांव को, खासकर जो तिब्बत और ये इंडिया का जो बॉर्डर में हम बसे हुए हैं, ओके, ग्यू गांव, ओके, उसको जियो या BSNL किसी भी उससे कनेक्ट कर दिया जाए जल्द से जल्द. ओके. क्योंकि इससे यहाँ के आम लोगों को दिक्कत है ही है. साथ में जो टूरिस्ट आते हैं हर साल लगभग 45,000 टूरिस्ट यहाँ जो स्पीति आते हैं वो ग्यू गांव आकर ही जाते हैं मम्मी दर्शन के लिए. तो चाहिए नेटवर्क चाहिए. हाँ, नेटवर्क चाहिए जी. और इससे हमें बहुत ज़्यादा सुविधा मिल जाएगा. ಓಕೆ, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಈಗ ಬಿಸಿ ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ.
ಇನ್ನೇನು ಹೊರಡ್ತೀವಿ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಯಾವುದೇ ತರ ನೆಟ್ವರ್ಕ್ ಇಲ್ಲ, ಗೌರ್ಮೆಂಟ್ ಏನಾದ್ರು ಸಪೋರ್ಟ್ ಮಾಡ್ತು ಅಂತಂದ್ರೆ ನಮ್ಗೆ ನೆಟ್ವರ್ಕ್ ಬಂದ್ರೆ ಚೆನ್ನಾಗಿರುತ್ತೆ. ಟೂರಿಸ್ಟ್ ಎಲ್ಲರೂ ಬರ್ತಾರೆ, ಕಾಜೆ ಹೋಗೋರು, ಸಿಮ್ಲಾಗ್ ಹೋಗೋರೆಲ್ಲ. ಸೊ ಇದೊಂದು ಯೂಸ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಸರ್ವಿಸ್ ಬಗ್ಗೆ ಎಲ್ಲ ಚೆನ್ನಾಗಿದೆ, ಏನ್ ತೊಂದರೆ ಏನಿಲ್ಲ. ನೀವೇನಾದ್ರು ಈ ಕಡೆ ಗ್ಯೂ ಮೊನಾಸ್ಟ್ರಿಗೆ ಬಂತು ಅಂತಂದ್ರೆ ಇಲ್ಲಿ ಹಾಲ್ಟ್ ಆಗೋ ಪ್ಲಾನ್ ಇತ್ತು ಅಂತಂದ್ರೆ ಇಲ್ಲಿ ಆರಾಮಾಗಿ ಹಾಲ್ಟ್ ಆಗ್ಬೋದು. ಸೊ ಈಗ ನಾವು ನಮ್ಮ ಜರ್ನಿನ ಇಲ್ಲಿಂದ ಇವಾಗ ಶುರು ಮಾಡ್ತೀವಿ. ಕಾಜಾದಿಂದ ಮುಂದೆ ಏನೋ ಲೇಗ್ ಹೋಗೋ ದಾರಿಯನ್ನ ಬ್ಲಾಕ್ ಆಗಿದೆಯಂತೆ, ನೋಡ್ಬೇಕು. ಅಲ್ಲಿ ನೋಡ್ಬಿಟ್ಟು ಹೆಂಗಾಗುತ್ತೋ ಆತರ ನಾವು ಡಿಸೈಡ್ ಮಾಡ್ತೀವಿ. ನಾವೇನ್ ಉಳಿದಿದ್ವೋ ನೀವು ಅನ್ನೋ ಹೋಮ್ ಸ್ಟೇ, ಸೊ ಅಲ್ಲಿಂದ ಹೊರಡ್ತಾ ಇದ್ವಿ. ನಮ್ಮ ಒಂದು ಸ್ಟಿಕ್ಕರ್ನ ಸಹಿತ ಇಲ್ಲಿ ಅಂಟಿಸಲಾಗಿದೆ. ಸೊ ಈಗ ಪಯಣನ ಶುರು ಮಾಡೋಣ ಬನ್ನಿ. ನಿನ್ನೆ ಎಷ್ಟು ಕಿಲೋಮೀಟ್ರ್ ಹೊಡೆದಿದ್ವಿ ಅಂದರೆ ಟೋಟಲು 188 ಕಿಲೋಮೀಟ್ರ್ ಹೊಡೆದಿದ್ವಿ. ಸೊ ಇವತ್ತು ಎಷ್ಟಾಗುತ್ತೆ ಅಂತ ನೋಡಬೇಕು. 0 ಮಾಡಿದ್ದೀನಿ. ಟೈಮ್ ಎಕ್ಸಾಕ್ಟಾಗಿ ಇವಾಗ 10:22 ಆಗಿದೆ. ಸೊ ಕಾಜಾದಿಂದ ಮುಂದೆ ಏನೋ ರೋಡ್ ಬ್ಲಾಕ್ ಆಗಿದೆ, ಬಿಡಲ್ಲ ಅಂತೇನೋ ಹೇಳ್ತಾ ಇದ್ದಾರಂತೆ. ಸೊ ನೋಡಬೇಕು. ಆ ಸ್ಪಿಟಿ ಒಂದು ಸರ್ಕ್ಯೂಟ್ ನಾವು ಕ್ಲಿಯರ್ ಮಾಡೋಕ್ಕಾಗುತ್ತೋ ಅಥವಾ ಆಗಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಿಟರ್ನ್ ಇದೇ ರೂಟಲ್ಲಿ ಬಂದರೂ ಬರಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಸೊ ನೋಡೋಣ ಹೆಂಗಾಗುತ್ತೋ, ಟೆನ್ಷನ್ ಏನಿಲ್ಲ, ಆದಂಗೆ ಆಗಲಿ. ಸೊ ಇಷ್ಟು ಹೇಳ್ತಾ ಬನ್ನಿ ಇವಾಗ ನಮ್ಮ ಜರ್ನಿನ ಶುರು ಮಾಡೋಣ. ಹೋಗೇ ಮಹದೇಶ್ವರ, ಒಳ್ಳೇದು ಮಾಡಪ್ಪ ದೇವ್ರೆ. ಸೊ ಪಾಪ ಈಗ ಈ ಊರಲ್ಲಿ ಎಲ್ಲ ತುಂಬ ಒಳ್ಳೆಯವರಿದ್ದಾರೆ, ಸಾಫ್ಟ್ ಜನ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹೋಮ್ ಸ್ಟೇಗಳಲ್ಲಂತೂ ತುಂಬ ಕೇರ್ ತಗೋತಾರೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಇಲ್ಲಿ ಮನೆಗಳೇ ನೋಡಿ ಒಂಥರ ಡಿಫ್ರೆಂಟು. ಇಲ್ಲಿ ಹೊಡೆಯೋ ಚಳಿಗೂ ಅದಕ್ಕೂ ಪೂರ ಎಲ್ಲ ಕಲ್ಲಲ್ಲೇ ಮಾಡ್ಕೊಂಡಿರ್ತಾರೆ. ಸಖತ್ತಾಗೈತೆ ಇದು ನೋಡಿ. ಎಲ್ಲ ಅವ್ರವ್ರ ಕಾಂಪೌಂಡನ್ನ ಯಾವ ಥರ ಕಟ್ಕೊಂಡು ಅವರೊಂದು ಸರಪಳಿ ಏನಿದೆಯೋ ಅದನ್ನು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಓಕೆ ನೋಡೋಣ. ನೋಡಿ ಹೆಂಗೈತೆ ಇದು ವಿಲೇಜು, ಶಾಂತವಾಗಿ. ಈ ಸ್ಕೂಲು ಕೂಡ ಇದೆ, ಸೂಪರ್. ಎಷ್ಟು ಸೈಲೆಂಟಾಗಿದೆ ನೋಡಿ. ಬಟ್ ಮನೆಗಳು ಮಾತ್ರ ತುಂಬ ಚೆನ್ನಾಗಿ ಕಟ್ಕೊಂಡಿರ್ತಾರೆ. ಇಲ್ಲಿ ಚಳಿಗೆ ತಡ್ಕೊಳ್ಳೋ ಥರ ಒಳಗಡೆ ಒಳ್ಳೆ ಡೂಪ್ಲೆಕ್ಸ್ ನೋಡ್ದಂಗೆ ಆಗುತ್ತೆ. ಇವನ್ ನಾವು ಚೆನ್ನಾಗಿರೋ ಊರುಗಳಲ್ಲಿ, ಒಳ್ಳೊಳ್ಳೆ ಇದಿರೋ ಊರುಗಳಲ್ಲಿ ಇದೀವಲ್ಲ. ಆರಾಮ್ ಮಾತಾಜಿ ಓಕೆ ನೋಡಿ, ಸಕ್ಕತ್ತಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿರ್ತಾರೆ. ಓಕೆ, ವಿಲೇಜ್ ಮುಗೀತು. ಸೊ ಈಗ ಸೀದಾ ನಮ್ಮ ಜರ್ನಿ ಕಾಜಾ ಕಡೆಗೆ ಹೋಗ್ತಾ ಇದೆ. ಇದೇ ರೀತಿ ನಮ್ಮ ಕಡೆನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ನೋಡಿ ಇದು ಒಂಥರ ಉಳ್ಕೊಳ್ಳೋಕ್ಕೆ ಮಾಡ್ಕೊಂಡಿರೋದು. ಆ ಕಲ್ಲು ಕಟ್ ಮಾಡ್ಕೊಂಡಿದ್ದಾರೆ. ಕಲ್ಲು ಕಟ್ಟಿರ್ತಾರ, ಒಳಗಡೆ ಮಣ್ಣಲ್ಲಿ ಲೇಪನ ಮಾಡಿರ್ತಾರೆ, ಪ್ಲಾಸ್ಟಿಂಗು. ಅದನ್ನು ಲೇಪನ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ, ನಿಮ್ಗೆ ಒಳಗಡೆ ಚಳಿ ಆಗೋಲ್ಲ, ಅದು ಸಕ್ಕತ್ತಾಗಿರುತ್ತೆ. ಸೊ ಅದು ಒಂದು ಇಲ್ಲಿ ಒಂದು ಮನೆಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನು. ಚಳಿ ಹೊಡಿತಾ ಇದೆ, ಗಡ 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 ಅಂತ ನಡೆಸ್ತೈತೆ. ಇದೇ ರೂಟಲ್ಲಿ, ಬಟ್ ಲೇಟಾಗಿ ಹೋಗಿತ್ತಲ್ಲ, 8 ಗಂಟೆ ಆಗಿತ್ತಲ್ಲ ನೈಟು, ಹಂಗಾಗಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆಗೆ ಚೈನಾ ಬಾರ್ಡ್ರು, ಇಲ್ಲಿಂದ ಒಂದು 15-30 ಕಿಲೋಮೀಟ್ರ್ ಹೋಯ್ತು ಅಂತಂದರೆ ಚೈನಾ ಬಾರ್ಡ್ರ್ ಇದೆಯಂತೆ ಆ ಕಡೆಗೆ. ಸೊ ಅವರು ಮಿಲಿಟ್ರಿ ಅವರೊಬ್ಬರು ಹೇಳಿದ್ರಲ್ಲ ಹಂಗೆ. ಇದು ನದಿ ಬಂದ್ಬಿಟ್ಟು ಅದೇ ಅಲ್ಲಿ ನಾವೀಗ ಮಾನಶ್ರೀ ನೋಡಿದ್ವಲ್ಲ ದೇವಸ್ಥಾನದ್ದು, ಆ ಮಾನಶ್ರೀಯಿಂದನೇ ಹರ್ಕೊಂಬರ್ತಾ ಇರೋದು. ನದಿ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಇದು ಒಳ್ಳೆ ಟೈಮಲ್ಲಿ ನದಿನೇ. ಈ ಟೈಮಲ್ಲಿ ಒಂದು ಹಳ್ಳ ಅಂತ ಹೇಳ್ಬೋದು ಇದನ್ನು. ನೋಡಿ, ಡನ್ ಅಂಡರ್ಸ್ಟ್ಯಾಂಡ್ ಹೆಂಗಿದೆ ಅಲ್ಲ. ಈ ಮೂಲೆಲ್ಲೂ ಬಂದು ನೋಡಿ ಕಲ್ಲು ಕಟ್ಕೊಂಡು ವ್ಯವಸಾಯ ಮಾಡಿದ್ದಾರೆ. ಗ್ರೇಟ್ ಅಲ್ಲ. ಚಳಿ, ಧೂಳು, ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ. ಬಟ್ ಮಳೆಗಾಲಕ್ಕೆಲ್ಲ ಭಾರಿ ಡೇಂಜರಸ್ ಇದೆ ಇದು. ಮಳೆಗಾಲಕ್ಕೆಲ್ಲ ಇಷ್ಟು ನೆಮ್ಮದಿಯಾಗಿ ಓಡಾಡೋಕ್ಕಾಗಲ್ಲ ಇಲ್ಲಿ. ಅವ್ರು ಹೇಳ್ತಾರಲ್ಲ, ಒಳ್ಳೆ ಚಳಿಗಾಲಕ್ಕೆ ಫುಲ್ಲು ಹಿಮ ಆಗ್ಬಿಡುತ್ತಂತೆ. ಆ ಹಿಮ ಆಗಿದ್ದ ಟೈಮಲ್ಲಿ ಸುಮ್ಮನೆ ರೆಸ್ಟ್ ಅಂತೆ, ಮನೇಲಿ ಆರಾಮಾಗಿ ಕೂತಿರ್ತಾರಂತೆ. ಆಮೇಲೆ ಮಿಲ್ಟ್ರಿ ಅವ್ರಗಳ ಜೊತೆ ಸೇರ್ಕೊಂಡು ವಾಲಿಬಾಲ್ ಆಡ್ತಾರಂತೆ. ಆಮೇಲೆ ಮುಂದಿನ ವರ್ಷಕ್ಕೆ ಏನೇನು ಬೇಕು ಸಾಮಾನುಗಳು, ಊಟದ ತಿಂಡಿಗಳಾಗಿರ್ಬೋದು, ಅಂದರೆ ಮುಂದಿನ ಸೀಸನ್ಗೆ, ಅಂದರೆ ಈ ಒಳ್ಳೆ ಸೀಸನ್ ಬರುತ್ತಲ್ಲ ಓಡಾಡೋ ಸೀಸನ್ನು, ಆವಾಗ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾರಂತೆ. ಹಾಸಿಗೆ ರೆಡಿ ಮಾಡ್ಕೊತಾರಂತೆ. ಇದೆಲ್ಲ ಮಾಡ್ಕೊಂಡಿರ್ತಾರೆ. ಈ ಟೈಮ್ ಬಂತು ಅಂದಾಗ ಅವರು ವ್ಯವಸಾಯಕ್ಕೆ ಏನೇನು ಕೆಲಸ ಮಾಡಬೇಕೋ ಅದನ್ನು ಈ ಒಳ್ಳೆ ಸೀಸನ್ ಬಂದಿರೋ ಟೈಮಲ್ಲಿ ಮಾಡ್ತಾರಂತೆ. ಸೊ ನೋಡಿ, ಇದು ಇಲ್ಲಿನ ಜನಜೀವನರ ಬದುಕಾಗಿರುತ್ತೆ. ನಾವು ಹೇಳಬೇಕು ಅಂದರೆ ಸಮೃದ್ಧರು. ವರ್ಷದ 3 ಕಾಲಗಳಲ್ಲೂ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು, ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದೀವಿ. ಇವರು 6 ತಿಂಗಳು ಕೆಲಸ ಮಾಡ್ತಾರೆ ಪಾಪ. 6 ತಿಂಗಳು
ರೆಸ್ಟ್ ತಗೋತಾರಂತೆ. ಬಟ್ ಲೈಫ್ ರಿಯಲಾಗಿ ಹೇಳಬೇಕು ಅಂದರೆ ಇವರೇನೆ ಎಂಜಾಯ್ ಮಾಡೋರು. ಎಂಟ್ರಿ ನಾವು ನಾಕೋಯಿಂದ ಬಂದಿದ್ದ ದಾರಿ ಇದೇನೆ. ನಾಕೋಯಿಂದ ಬಂದರೆ ಇದು ಡೈರೆಕ್ಟಾಗಿ ಕಾಜಾಗೆ ಹೋಗುತ್ತೆ. ಸೊ ನಾವು ಅದೇ ಈ ವಿಲೇಜ್ಗೆ ಹೋಗಿದ್ವಲ್ಲ, ಗುಯ್ಯೋ ವಿಲೇಜ್ಗೆ, ಗುಯ್ಯೋ ವಿಲೇಜ್ಗೆ ಹೋಗೋ ರೋಡ್ ಅದನ್ನೇ. ಸೊ ಈಗ ಆರ್ಚ್ ನೋಡಿದ್ವಲ್ಲ ಅದು. ಸೊ ಅದು ನಾಕೋ ಹೋಗೋ ವಿಲೇಜ್ ರೋಡು, ಇದು ಕಾಜಾಗೆ ಹೋಗೋ ರೋಡು. ಯಾಕೆ ಏನಾಯಿತು? ಆಯಿತಾ? ಹಾಂ, ಹಾಕ್ಬಿಡಿ. ಅದೊಂದು ಹಿಂಸೆ ಅಲ್ಲಿ ಅಲ್ವಾ, ನೆಟ್ವರ್ಕ್ ಇರಲ್ಲ ಊರಲ್ಲಿ. ಇಲ್ಲೇ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಆಮೇಲೆ ಹೋಗೋರಿದ್ರೆ ಒಂದು ಸ್ವಲ್ಪ ಸ್ಲೋವಾಗಿ ನಿಂತು ಅದಾದಮೇಲೆ ಹೋದ್ರೇ ಒಳ್ಳೆಯದು. ಥ್ಯಾಂಕ್ ಯು ಭಯ್ಯ. ಸೊ ಅವರು ನಮ್ಮ ರೂಮಲ್ಲಿ ಆಲ್ಟ್ ಆಗಿದ್ದವರು, ಅಂದರೆ ನಾವು ಇದ್ವಲ್ಲ ಹೋಮ್ ಸ್ಟೇ, ಅದೇ ರೂಮಲ್ಲಿ ಆಲ್ಟ್ ಆಗಿದ್ದವರು. ಸೊ ಹಂಗಾಗಿ ಹಾಯ್ ಮಾಡಿದ್ವಿ. ಜನ ತುಂಬ ಒಳ್ಳೆಯವರಿದ್ದಾರೆ, ಹೆವಿ ಒಳ್ಳೆಯವರಿದ್ದಾರೆ, ಒಂಥರ ಪ್ರೀತಿಯಿಂದ ನೋಡ್ತಾರೆ. ಸೊ ಹಂಗಾಗಿ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಬಂದು ಹೋಗ್ಬೋದು ನಾವು. ಮಾತ್ರ ಈ ರೋಡಲ್ಲಿ ಮಾತ್ರ ಹುಷಾರಾಗಿರಿ. ಸ್ವಲ್ಪ ಆರನ್ ಗಿರನ್ ಮಾಡಿಕೊಂಡು, ಆಮೇಲೆ ಜಾಸ್ತಿ ಏನಾದರೂ ಆ ಕಡೆಯಿಂದ ಒಂದು ಕಾರ್ ಏನಾದರೂ ಬರ್ತಾಯಿದೆ ಅಂತಂದರೆ ಆಲ್ಮೋಸ್ಟ್ ನನಗನ್ಸಿರೋ ಪ್ರಕಾರ ಸೈಡಲ್ಲಿ ನಿಂತ್ಕೊಬಿಟ್ಟು ಆಮೇಲೆ ಹೋಗೋದು ಒಳ್ಳೆಯದು. ಸುಮ್ಮನೆ ಇಲ್ಲಾಂದರೆ ರಿಸ್ಕ್ ಆಗಿಬಿಡುತ್ತೆ. ಬೈಕ್ ಇದ್ದರೆ, ಬೈಕ್ ಬಂದರೆ ಬೇಕಾದ್ರೆ ಹೋಗಿ, ತೊಂದರೆ ಇಲ್ಲ. ಬಟ್ ಕಾರ್ಗೀರ್ ಬಂದಾಗ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಗಾಡಿ ಕೆಳಗಡೆ ಹಿಡಿದು ಬಿಡುತ್ತೆ. ನೀವೇನು ಅಷ್ಟು ದೂರ ನಾವು ಬೀಳೋದು ಬೇಡ, ಜಸ್ಟ್ ಇಲ್ಲಿ ಇಳ್ಕೊಬಿಟ್ರೆ ಸಾಕು. ಈಗ ಒಬ್ಬೊಬ್ಬರೇ ಬರ್ತೀವಿ ಅಂತಂದರೆ ಏನು ಮಾಡೋಕ್ಕಾಗುತ್ತೆ, ಗಾಡಿ ಎತ್ಕೊಳ್ಳೋಕ್ಕಾಗಲ್ಲ. ನಾವು ಗಾಡಿಲೇ ಬಂದಿರ್ತೀವಿ, ಇದೇ ಮೇಯ್ನು ಅಂತ ಅಂದ್ಕೊಳ್ಳೋಣ, ಭಾರಿ ಕಷ್ಟ ಆಗ್ಬಿಡುತ್ತೆ. ಹುಷಾರಾಗಿ ಬಂದು ಹುಷಾರಾಗಿ ಹೋಗ್ಬೇಕು. ಇಲ್ಲೊಂದು ಹಳ್ಳಿ ನೋಡಿ, ಅಲ್ಲಲ್ಲಿ ಪುಟ್ಪುಟಾಣಿ ಹಳ್ಳಿಗಳು ಸಿಗ್ತಾನೆ ಇರ್ತವೆ. ಅದೊಂದು ಟೆನ್ಷನ್ ಏನಿಲ್ಲ, ಆರಾಮಾಗಿ ಬರ್ಬೋದು. ಸೊ ನೋಡಿ, ಈ ಥರ ಗಾಡಿ ಬಂದರೆ ಆರಾಮಾಗಿ ಸೈಡ್ಗೆ ಹಾಕಿ ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ನಾವು ನುಗ್ಗಿಸ್ಬಿಡ್ತೀವಿ, ಮಾಡಿಬಿಡ್ತೀವಿ ಅಂತ ಮುಂದಕ್ಕೆ ಹೋಯ್ತು ಅಂತಂದರೆ ಮುಂದೆ ಆಗೋಂಥ ಅನಾಹುತಗಳನ್ನ ನಾವು ಅಸ್ಯೂಮ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಸೈಡ್ ಕಾಣಿಸ್ತಾ ಇರೋ ಮರಗಳೆಲ್ಲ ಬೋರ್ಡ್ ಆಗಿದೆಯಲ್ಲ, ಮರಗಳೆಲ್ಲ ಇದ್ರದ್ದೇನೆ, ಅದು ಸೇಬ್ದೇನೆ. ಬಟ್ ಆದರೆ ಇಲ್ಲಿ ಹೂ ಬಿಟ್ಟಿಲ್ಲ, ಅಂದರೆ ಈ ವಾತಾವರಣಕ್ಕೆ ನಾವು ಹೂ ಬಿಟ್ಟಿಲ್ಲ. ನಾವು ಅಲ್ಲೆಲ್ಲ ನೋಡಿದ್ವಲ್ಲ ಬರಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸಾರಾನು ಅಲ್ಲೆಲ್ಲ ಹೂ ಬಿಟ್ಟಿತ್ತು. ಅಂದರೆ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಟೈಮಲ್ಲಿ ಹೂ ಬಿಡುತ್ತಂತೆ. ಪೆಟ್ರೋಲ್ ಟ್ಯಾಂಕ್ ಹೋಗ್ತಾ ಇದೆ ಅಂತಂದರೆ ಮುಂದೆ ಪೆಟ್ರೋಲ್ ಪಂಪ್ ಇದೆ ಅಂತ ಅರ್ಥ. ಸೊ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಒಳ್ಳೇದಾಯಿತು. ನಂದು ಇನ್ನೇನು ಖಾಲಿ ಆಗ್ತಾ ಇದೆ ಪೆಟ್ರೋಲು. ಓಹೋ, ಫಸ್ಟ್ ಒಂದು ಎಕ್ಸ್ಪಲ್ಸ್ ನೋಡ್ತಾ ಇದ್ದೀನಿ. ಎಕ್ಸ್ಪಲ್ಸು ಸೇಮ್ ಡಾಮಿನಾರ್ ಅವರು ಸೇಮ್ ಎಕ್ಸ್ಪಲ್ಸು ಡಾಮಿನಾರು. ಡಾಮಿ ಎಕ್ಸ್ಪಲ್ಸು ಡಾಮಿ सेम टू सेम. किधर से आया? यूपी से आया? ओके भैया, थैंक यू. हाँ भाई, अभी क्या ले जाए आप? ले जाए क्या? हाँ, ले के लिए अभी नहीं है, इधर ही आना. खुला नहीं. इधर से आप लोसर तक जा सकते हो. ओके 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 गाड़ी जा सकती है. ओके, गाड़ी जा सकता है लेके? टू व्हीलर नहीं, फोर व्हीलर जा सकता है. ओके, नहीं निकल पाओगे. नहीं तो मैं वापस आके रामपुर जाना. हाँ, वापस आके हाँ रामपुर उस साइड से निकलना, फिर मनाली साइड से निकलना. फिर ओके ओके. कर्नाटका से हो? कर्नाटका से, बैंगलोर से. हाँ. मैं भी बैंगलोर में जॉब करता हूँ. ओह रियली? एक मैसेज कर दीजिए भाई, कितड़ी किरण, ये आईडी. ठीक है भैया, आ रहा हूँ. थैंक यू भैया. हाँ, ಓಕೆ ಸೇಮು. ಅವ್ರದ್ದು ಡಾಮಿನಾರು ಎಕ್ಸ್ಪಲ್ಸು, ನಮ್ಮದು ಡಾಮಿನಾರು ಎಕ್ಸ್ಪಲ್ಸು. ಅಣ್ಣ ಸೇಮ್ ಟು ಸೇಮು, ಡಾಮಿನಾರು ಎಕ್ಸ್ಪಲ್ಸ್ 4V. ಇಲ್ವಂತೆ, ವಾಪಸ್ ಬರ್ಬೇಕಂತೆ. ವಾಪಸ್ ಬಂದು ರಾಂಪುರಿಂದ ಹಂಗೆ ಹೋಗ್ಬೇಕು. ಸರಿ ನಾಡ್ರಿ, ಬರೋಣ, ಇನ್ನೇನು ಮಾಡೋಕ್ಕಾಯ್ತದೆ. ಹಾಂ, ಓಕೆ. ಅದೇ ಮೇಯ್ನು ವಿಲೇಜು, ಪೋಸ್ಟ್ ಬಾಕ್ಸು. ಹಾಂ ಸರಿ. ಜೈ ಮಕ್ಕಳಮ್ಮ. ಸೊ ಮಧ್ಯ ನೋಡಿ ಈ ಥರ ಬೈಕರ್ಸ್ ಸಿಗ್ತಾ ಇರ್ತಾರೆ, ಒಳ್ಳೆ ಮಜಾ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ಬೋದು, ಏನು ಟೆನ್ಷನ್ ಏನಿಲ್ಲ. ನೋಡಿ ಅವರು ಇನ್ಫಾರ್ಮೇಷನ್ ಕೊಟ್ಟರು, ಅಂದರೆ ಹೋಗೋಕ್ಕಾಗಲ್ವಂತೆ ಹಿಂಗೆ. ನಾನು ಮತ್ತೆ ರಿಟರ್ನ್ ಇದೇ ರೂಟಲ್ಲಿ ಬರಬೇಕು, ಬಂದು ಆಮೇಲೆ ಹೋಗಬೇಕು. 4 ವೀಲರ್ಗೆ ಬಿಡ್ತಾ ಇದ್ದಾರಂತೆ, ಬೈಕ್ಗೆ ಬಿಡ್ತಾ ಇಲ್ವಂತೆ. ಸೊ ಇದು ಪ್ರಾಬ್ಲಮ್ಮು. ಸೊ ನೋಡೋಣ ಬನ್ನಿ ಮುಂದೆ ಅದೇನಾಗುತ್ತೋ. ಕ್ರೇಜಿ ಇರುತ್ತಲ್ಲ, ಈ ಥರ ಇತ್ತು ಅಂತಂದರೆ ಒಳ್ಳೆ ಮಜಾ ಇರುತ್ತೆ. ಆದರೂ ಏನು ಇಲ್ಲಿವರೆಗೂ ಪೆಟ್ರೋಲು ಡೀಸೆಲ್ ಪೂರೈಸೋದು ಅಂದರೆ ಏನು ತಮಾಷೆನ.
ಈಗ ನಾವು ಬಂದ್ವಲ್ಲ ಆ ರೂಟಲ್ಲೆಲ್ಲ ಬರಬೇಕಲ್ಲ ಪಾಪ ಈ ದೊಡ್ಡ ಗಾಡಿ. ದೇವ್ರೇ ಪರಮಾತ್ಮ ನೋಡಿ ರೋಡ್ ರೆಡಿ ಮಾಡೋರು ಪಾಪ. ಓ ಲಗೇಜ್ ತರೋಕ್ಕೆ ಕತ್ತೆಗಳನ್ನೂ ಎತ್ತಾಕ ಬಂದ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಕಷ್ಟ. ಅಂದರೆ ಇವರು ಇಲ್ಲಿಲ್ಲೇ ಲೋಕಲಲ್ಲೆಲ್ಲರೂ ವಿಲೇಜ್ ಇರುತ್ತೆ, ಅಲ್ಲಿಂದ ಬಂದಿರ್ತಾರೆ ಕೆಲಸ ಮಾಡೋಕ್ಕೆ ಅಂತ. ಓಹೋ ಹೋ 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 ಹೋ. ಇಲ್ಲ ಏನು ಒಂದು ಜಾಗ ಬಿಟ್ಟು ಒಂದು ಜಾಗ ಅಲ್ಲ, ನಿಮ್ಗೆ ಎಲ್ಲ ಜಾಗನೂ ವೀಡಿಯೋ ಮಾಡಬೇಕು, ಎಲ್ಲ ಜಾಗನೂ ನೋಡಬೇಕು ಅನ್ನೋ ಥರನೇ ಫೀಲ್ ಆಗುತ್ತೆ. ನೋಡಿ 2 ಲಾರಿ ಹೋಯ್ತಾ ಇದ್ದಾವೆ ನೋಡಿ, ಈ ಥರ ಇರುತ್ತೆ ರೋಡು. ಸೊ ಜಾಸ್ತಿ ಇದಾದರೆ ಹಿಂಗೆ ಸೈಡ್ಗೆ ಹಾಕೊಂಬಿಡ್ಬೇಕಷ್ಟೆ. ಹಿಂಸೆ ಎಲ್ಲ ತಗೊಂಡೆಲ್ಲ ಓಡ್ಸೋಕ್ಕಾಗಲ್ಲ ಇಲ್ಲಿ. ಲಾರಿ ಅವರು ಅಷ್ಟೇ ಹಿಂಗೆ ಜಾಸ್ತಿ ಇದೆಲ್ಲ ಮಾಡಲ್ಲ, ಚೌಕಿಗೆ ಕೊಡೋದು ಅಂತ ಹೇಳ್ತೀವಲ್ಲ ನಮ್ಮ ಕಡೆ, ಅವೆಲ್ಲ ಏನಿಲ್ಲ ಪಾಪ. ಸೈಡೇ ನಿಲ್ಸ್ಕೊಬಿಡ್ತಾರೆ, ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ವೆಹಿಕಲ್ಸೇ ಜಾಸ್ತಿ ಇಲ್ವಾ, ಅದೊಂದು. ಈಗ ಅಟ್ಲೀಸ್ಟ್ ಬೈಕು ಮುಂದಕ್ಕೆ ಹೋಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮುಂದೆ ಎಲ್ಲಿ ಸೈಡ್ ಸಿಗುತ್ತೋ ಅಲ್ಲಿ ಅವರೇ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಅಂತ ಸಿಂಬಲ್ ಕೊಡ್ತಾರೆ. ಆವಾಗ ನಾವು ಹೋಗಬೇಕು. ಅಲ್ಲಿವರೆಗೂ ಅವ್ರಿಗೆ ಸುಮ್ಮನೆ ಆರನ್ ಮಾಡ್ಕೊಂಡು ಹಿಂಸೆ ಕೊಡೋದು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ತಾಳ್ಮೆಯಿಂದ ಬಂತು ಅಂತಂದರೆ ಟೆನ್ಷನ್ ಏನಿಲ್ಲ, ಆರಾಮಾಗಿ ದಾರಿ ಸಿಗುತ್ತೆ. ಬಿದ್ದಿದೆಯಲ್ಲ ಈ ಮಣ್ಣು ಕಲ್ಲು, ಅವುಗಳನ್ನ ನೋಡಿಲ್ಲಿ ಕ್ಲೀನಾಗಿ ಗುಡಿಸ್ತಿರ್ತಾರೆ, ಒಂಚೂರು ಬಿಡದೆ ಪ್ರತಿಯೊಂದನ್ನು. ನೋಡಿ ಹೆಂಗೆ ಗೂಡ್ಸ್ ಎಷ್ಟು ಕ್ಲೀನ್ ಮಾಡಿರ್ತಾರೆ ಅಂತಂದರೆ ರೋಡ್ ಮೇಂಟೆನೆನ್ಸು. ಇದು ಬ್ರೋ ಅವ್ರಿಗೆ ಬರೋದ್ರಿಂದ, ಅಂದರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ಗೆ ಬರೋದ್ರಿಂದ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು. ಎಲ್ಲಿ ನವೋದಯ ಸ್ಕೂಲ್ ಇದೆ ನೋಡಿ, ಲರಿ ಅಂದ್ಬಿಟ್ಟು ಈ ವಿಲೇಜ್ ಹೆಸರು. ಯಾಪ ಇಲ್ಲಿ ನವೋದಯ ಸ್ಕೂಲ್ ಕಟ್ಟೋರೆ. ಒಬ್ಬೊಬ್ಬೊಬ್ಬೊಬ್ಬ ನೋಡಿ, ಜಸ್ಟು ಒಂಚೂರು ಮಿಸ್ ಆದರೆ ಕಷ್ಟ. ಆ ಕಡೆ ಈ ಕಡೆ ನೋಡ್ಕೊಂಡು ಗಾಡಿ ಓಡಿಸ್ಬಾರ್ದು, ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ರೋಡಲ್ಲಿರಬೇಕು. ಅದು ಪಿನ್ವ್ಯಾಲಿ, ಅದೇನಾ? ಪಿನ್ವ್ಯಾಲಿ ಅಂದರೆ ಅದು ಫಾರೆಸ್ಟ್ ಏರಿಯಾ. ಹಾಂ ಆಯ್ತಾ? ಹಾಂ ಅದು ಹೋದ್ರ ಪರ ಪೈನ್ ಇರ್ತಾವಂತೆ ಅಷ್ಟೊಂದು. ಸರಿ ನೋಡ್ರಿ ಹೋಗೋಣ. ಈ ಜಾಗನೇ ಪೈನ್ ವ್ಯಾಲಿ. ಓಕೆ 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 ಸರಿ ನೋಡ್ರಿ ಹಂಗಾರೆ. ಅದು ಸ್ಟ್ಯಾಚು ಇದೆಯಾ? ಅದು ಹಾಂ ಸ್ಟ್ಯಾಚು ಅಲ್ಲಿಲ್ಲ, ಒಂದು ಇದು ಮಾತ್ರ ಹಾಕಿದ್ದಾರೆ ಅಷ್ಟೇ. ಸ್ಟ್ಯಾಚು ಎಲ್ಲ ಬೇರೆ ಕಡೆ ಇರಬೇಕು. ಸೊ ಮುಂದೆ ಇರೋದು ತಬೋ ವಿಲೇಜ್ ಅಂದ್ಬಿಟ್ಟು. ತಾಬೋ, ಹಾಂ ನೋಡಿ ಇದೆ ತಾಬೋ ವಿಲೇಜು. ಆಮೇಲೆ ಎಲ್ಲ ವಿಲೇಜಲ್ಲೂ ರೆಸ್ಟೋರೆಂಟ್ಗಳಿದ್ದಾವೆ ಮತ್ತು ಹೋಮ್ ಸ್ಟೇಗಳಿದ್ದಾವೆ. ಟೆನ್ಷನ್ ಏನಿಲ್ಲ, ಉಳ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ ಕಡಿಮೆ ಕಷ್ಟಲ್ಲೂ ಸಿಗ್ತವೆ. ಆರಾಮಾಗಿ ಉಳ್ಕೊಂಡು ರೆಸ್ಟ್ ಮಾಡಿಕೊಂಡು ಕೂಡ ಹೋಗ್ಬೋದು. ನೋಡಿ ಈ ವೈಟ್ ಮಾರ್ಕೆಲ್ಲ ಏನಿದೆಯೋ ಅದೆಲ್ಲ ಹಿಮ ಕೂತಿದ್ದಂಥ ಜಾಗಗಳು. ಈಗ ಹಿಮ ಇಲ್ಲ ಅಷ್ಟೇ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಸೀಸನ್ ಟೈಮಿಗೆ ಬಂದರೆ ಫುಲ್ಲೆಲ್ಲ ತುಂಬೋಗಿರ್ತದಂತೆ ಹಿಮ. ನಾವೀಗ ಅಲ್ಲಿ ದೇವಸ್ಥಾನದ ನೋಡಿದ್ವಲ್ಲ, ನೋಡಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನಾ? ಆ ಥರ ಇದ್ದಿದ್ದ ಜಾಗ ಹಂಗಿದೆ ಅಂತ. ಇಲ್ಲೇನೋ ಬೋಲ್ಡ್ ಹಾಕಿದ್ದಾರೆ, ಪೆಟ್ರೋಲ್ ಇದ್ದರೆ ಪೆಟ್ರೋಲ್ ಹಾಕ್ಸ್ಕೋಬೇಕು. ಕಿಬ್ಬರು ಕಾಜಾ ಇನ್ನೂ 46 ಕಿಲೋಮೀಟ್ರ್ ಐತೆ. ಪೆಟ್ರೋಲ್ ಇದ್ದರೆ ಪೆಟ್ರೋಲ್ ಹಾಕ್ಸ್ಕೋಬೇಕು. ಕಾಜಾ ನಡೆಯುತ್ತೆ, 80 ಕಿಲೋಮೀಟ್ರಿಗೆ ನಡೆಯುತ್ತೆ. ಅದೇ ನಮಗೋಸ್ಕರನೇ ಬರ್ತಾ ಇರೋದು ಅದು. ಕಾಜಾ ಹಾಂ ತಾಬೋ ಇದೆ. ಆಮೇಲೆ ಇದು ಯಾವುದು ಓಲ್ಡೆಸ್ಟ್ ರನ್ನಿಂಗ್ ಮೊನೆಸ್ಟ್ರಿ ಇಂಡಿಯಾ ಟಾಬೋ. ಇದೆಲ್ಲ ಓಲ್ಡೆಸ್ಟ್ ರನ್ನಿಂಗ್ ಮೊನೆಸ್ಟ್ರಿ ಯಾವುದು ಇದೇ ಇರಬೇಕು, ಈ ಕಡೆನೇ ಇರಬೇಕು. ಬೋರ್ಡ್ ಹಾಕೋರಲ್ಲ, ಬರ್ತಾನೆ ಹೋಗೋದು ಬಿಡೋದು. ಹಾಂ ಅಷ್ಟೇ. ತಾಬೋ ಬ್ರಿಡ್ಜ್ ಹತ್ರ ಬರ್ತಾ ಇದ್ದೀವಿ ನೋಡಿ. ಇದೇ ತಾಬೋ ಬ್ರಿಡ್ಜು, ಸ್ಟೀಲ್ ಬ್ರಿಡ್ಜು. ತಾಬೋ ಬ್ರಿಡ್ಜ್. ಸೊ ತಾಬೋ ಬ್ರಿಡ್ಜ್ ದಾಟಿ ಇನ್ನೂ 40 ಕಿಲೋಮೀಟ್ರನೂ ಇದೆ ಕಾಜಾಗೆ. ಸೊ ಇಲ್ಲಿಂದ ನೋಡಿ ನಮಗೆ ವೆಹಿಕಲ್ಗಳು ಜಾಸ್ತಿ ಶುರು ಆದವು. ನೋಡಿ ಎಷ್ಟು ಒಳ್ಳೆಯವರು ಪಾಪ.
ಲಾರಿನ ಆ ಲೆವೆಲ್ಗೆ ತಗೋತಾ ಇದ್ದಾರೆ ರಿಟರ್ನ್. ಸೊ ನೋಡಿ ಅದೇ ರೋಟು. ಈಗ ಮತ್ತೆ ಹಿಮಪಾತಗಳ ನಡುವೆ ಸಿಕ್ಕಾಕಿರ್ತೀವಿ ನಾವೀಗ ಹೋಗ್ತಾ 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 ಹೋಗ್ತಾ. ನೋಡಿ ಹಿಮ ಆ ಮಧ್ಯ ಆ ಕಣಿವೆ ಇದೆ ನೋಡಿ, ಆ ಕಣಿವೆ ಒಳಗಡೆ ಹೆಂಗೆ ಸಿಗಾಕೊಂಡಿದೆ ಅಂದರೆ ಇನ್ನೂ ಕರಗಿಲ್ಲ ಅದು. ಇನ್ನೇನು ಬಿಸಿಲು ಬಿಡ್ತಾ 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 ಇನ್ನೊಂದು 10-15 ದಿನದಲ್ಲಿ ಅದು ಕೂಡ ಕರ್ಗೋಗುತ್ತೆ ಅನಿಸುತ್ತೆ. ಅಲ್ಲಿ ನೋಡಿ ಈಗ ಕಾಜಾ ಆ ಕಡೆನೇ ಇರೋದು, ನಾವು ಆ ಕಡೆನೇ ಹೋಗ್ತಾ ಇರೋದು ಕಾಜಾ ಕಡೆಗೇನೆ. ಕಾಜಾ 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 ಅಂತ. ಆಹಾ ಇಲ್ಲಿ ನೋಡಿ, ಇಲ್ಲಿ ನೀರು ಹೆಪ್ಪುಗಟ್ಬಿಟ್ಟೈತೆ ನೋಡಿ ಕೆಳಗಡೆ, ನೋಡಿದ್ರಾ? ಇನ್ನು ಹೋಯ್ತಾ ಹೋಯ್ತಾ ಎಲ್ಲ ಹಿಂಗೇನೆ ಫುಲ್ಲು ಹಿಮ ಗಟ್ಬಿಟ್ಟಿರುತ್ತೆ ನೋಡಿ. ನೀರು ಫ್ರೋಸ್ ಆಗ್ಬಿಟ್ಟೈತೆ, ಹಂಗೆ ಹಿಮ ಆಗ್ಬಿಟ್ಟಿದೆ ಗಟ್ಟಿಯಾಗಿ. ಕ್ವಾಟ್ಲೆ ಕಾಜಾಗೆ ರೈಟ್ ಸೈಡ್ ಇದೆ, ಇನ್ಯಾವುದೋ ನದಂಗ್ಗೆ ಲೆಫ್ಟ್ ಸೈಡ್ ಇದೆ. ಸೊ ನಾವು ಹೋಗ್ಬೇಕಾಗಿರೋದು ಕಾಜಾಗೇನೆ. ಸೊ ಬನ್ನಿ ಕಾಜಾಗೆ ಹೊಡೆದು ಬಿಡೋಣ. ಕಲ್ಲುಗಳು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಏನೇನೋ ಬರೆದು ಹಾಕಿದ್ದಾರೆ. ಎಲ್ಲ ಒಂಥರ ರೌಂಡ್ 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 ಶೇಪ್ ಕಲ್ಲುಗಳು. ಮಸ್ತಾಗೈತೆ ನೋಡಿ ಇದು. ಏನೋ ಅವರ ಲ್ಯಾಂಗ್ವೇಜಲ್ಲಿ ಏನೇನೋ ಬರ್ತಿದ್ದಾರೆ ಕಲ್ಲುಗಳ ಮೇಲೆ. ಸಖತ್ತಾಗೈತೆ ಕಲ್ಲುಗಳು ನೋಡಿ, ಏನೇನೋ ಬರ್ದಿದ್ದಾರೆ ಕಲ್ಲು ಮೇಲೆ. ನಮಗೆ ಆ ಲ್ಯಾಂಗ್ವೇಜ್ ಎಲ್ಲಿ ಗೊತ್ತಾಗುತ್ತೆ. ಸೊ ನದಂಗ್ ಈ ಕಡೆ, ಕಾಜಾ ಈ ಕಡೆ. ನದಂಗ್ ಅದೇ. ಸೊ ಬನ್ನಿ ಹೊರಡೋಣ. ಕಾಜಾ ಐ ಆಮ್ ಕಮಿಂಗ್. ಒಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ, ನಾನೀಗ ನನ್ನಲಿಲ್ಲ ಎಂತ ಮಾಯಾ, ಲಾ 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 ಲಾ. ಏನು ಖುಷಿ ಗುರು. ಆಹಾ ಹಾ 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 ಹಾ. ಈ ಚಳಿ ಮಧ್ಯೆ ಹೋಗ್ತಾ ಇರೋದಕ್ಕೂ ಅದಕ್ಕೂ ಹಿಮಪಾತವನ್ನು ನೋಡ್ತಾ ಇರೋದಕ್ಕೂ ಮನಸ್ಸು ಏನೋ ಒಂಥರ ಆನಂದ. ಚಾಮರಾಜನಗರದಿಂದ ಶುರುವಾಗಿ ಹಿಮಾಚಲ ಪ್ರದೇಶದವರೆಗೂ ನನ್ನ ಜರ್ನಿ ಇದೆಯಲ್ಲ, ಅಬ್ಬಬ್ಬಬ್ಬಬ್ಬಬ್ಬಾ, ನನ್ನ ಜೀವನದ ಮೊದಲ ದಿ ಲಾಂಗೆಸ್ಟ್ ಜರ್ನಿ, ದಿ ಸ್ವೀಟೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರ್ತಕ್ಕಂಥ ಒಂದು ಜರ್ನಿ. ನನ್ನ ಜೀವನದಲ್ಲಿ ಇದೊಂದು ಮೈಲಿಗಲ್ಲಾಗಿರುತ್ತೆ. ಆ ಮೈಲಿಗಲ್ಲಿಗೆ ಕಾರಣವಾಗಿದ್ದು ನನ್ನ KK ಫ್ಯಾಮಿಲಿ. ಸೊ ನನ್ನೆಲ್ಲ ಪ್ರೀತಿಯ KK ಫ್ಯಾಮಿಲಿಗೆ ಕಿತ್ತಡಿ ಕಿರಣ್ ಕಡೆಯಿಂದ, ನನ್ನ ಕಡೆಯಿಂದ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಿಮಾಚಲ ಪ್ರದೇಶದಿಂದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿ ನೋಡಿ, ಇಲ್ಲಿ ರೋಡ್ ಬ್ಲಾಕ್ ಆಗಿದೆ. ಬೈ ಕ್ಯಾ ಬ್ಲಾಕ್ ಹುವಾ? ಜಾ ಸಕ್ತೆ ನಹೀ? ಎಲ್ಲ ಸಿನಿಮಾಗಳಲ್ಲೂ ಒಬ್ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ವಿಲನ್.